ಆ್ಯಕ್ಚುಲಿ 3 ಅಧಿಕರಣ ಆಯಿತು, ಮೊದಲೆರಡು ಬಿಟ್ಟಿದ್ರೆ ವಾಪಸ್ ಬಂದಾಗಾಯ್ತು. ಓಂ ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯನೇತಿ ಜ್ಞಾನ ಪ್ರಕಾಶಾವೃತಿ ದಾಂತ ಮೋಕ್ಷದಂ ಹರಿಭಜಂ ನಿತ್ಯಂ ಸದೋಪಾಸ್ಮಹೇ. ಮಧುವಿದ್ಯೆ ಶುರುವಾಗಬೇಕು. ಹಾಂ ಹೇಳ್ತಾರೆ, ಅಸೌವಾ ದೇವಮಧು ದೇವಮಧು ತಸ್ಯ ದ್ಯೌರೇವ ತಿರಶ್ಚೀನ ವಂಶೋ ಅಂತರಿಕ್ಷಂ ಬಂದೆ ಅಪೂಪೋ ಮರೀಚಯ ಪುತ್ರ. ಮಧುವಿದ್ಯೆಗೆ ಅನುಸಂಧಾನ ಕ್ರಮ ಎಲ್ಲ ಹೇಳಿದ್ದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಮತ್ತೆ ಓಂ ಏನದು ಅಸೌವ ಆದಿತ್ಯೋ ದೇವಮಧು, ಈ ಸೂರ್ಯನೇ ದೇವಮಧು. ಸಸ್ಯ ದ್ಯೌರೇವ ತಿರಶ್ಚೀನ ವಂಶಃ. ಜೌ ಅವನಿಗೆ ನೆಲೆ ಯಾವುದು ಅಂದರೆ ಸೂರ್ಯ ಎಲ್ಲಿರ್ತಾನೆ? ಆಕಾಶದಲ್ಲಿರ್ತಾನೆ. ಆಮೇಲೆ ಅಂತರಿಕ್ಷಂ ಅಪೂಪೋ ಮರೀಚಯ, ಅಪೂಪಗಳ ಮರೀಚ ಕಿರಣಗಳೆಲ್ಲ ಅಪೂಪಗಳಿದ್ದ ಹಾಗೆ, ಅವೇ ಪುತ್ರರಿದ್ದ ಹಾಗೆ. ನೋಡಿದ್ವಿ ಏನು ಒಗಟಿದ್ದ ಏನೂ ಅರ್ಥ ಆಗಲ್ಲ ಅದರಿಂದ, ಅದೆಲ್ಲ ಬಿಡಿಸ್ತಾರೆ. ಏನರ್ಥ? ಆದಿತ್ಯಗತೋ ವಿಷ್ಣು. ಇಲ್ಲಿ ನೋಡೋದಕ್ಕೆ ಏನು ಹೇಳಿತು ಅಂದರೆ ಆದಿತ್ಯನೇ ದೇವಮಧು ಅಂತ ಕಾಣಿಸ್ತು. ಅಲ್ಲ, ಆದಿತ್ಯಗತಃ ವಿಷ್ಣು ಸೈವ ಮಧುನಾಮಕಃ. ಸೂರ್ಯಾಂತರ್ಯಾಮಿಯಾದ ಪರಮಾತ್ಮ ಇದ್ದಾನಲ್ಲ, ಯಾರಾತ? ಯದಾದಿತ್ಯಗತಂ ತೇಜೋ ಜಗದ್ಭಾಸಯತಿ ಅಖಿಲಂ, ಆತ ಮಧು. ಈ ಪದ ತಿಳ್ಕೊಂಡ್ರೆ ಮಧುಃ ಮಧುಸೂದನಃ ವಿಷ್ಣು ಸಹಸ್ರನಾಮ ಅರ್ಥ ಆಗುತ್ತೆ. ಮದಧಿರ್ಮಧ್ವಿತಿ ಪ್ರೋಕ್ತೋ ಮದಃ ಸುಖಮಿಹೋಚ್ಯತೆ. ಮದಧಿ ಅಂದ್ರೇನು? ಉದಧಿ ಇದ್ದಾಗೆ. ಮದಧಿ ಉದಧಿ ಅಂದ್ರೇನು? ಉದ ಅಂದ್ರೇನು? ಉದ ಅಂದರೆ ನೀರು. ಜಲಧಿ, ಜಲಧಿ ಅಂದ್ರೇನು? ಉದಧಿ ಜಲಧಿ. ಜಲಧಿ ಅಂದ್ರೇನು? ಸಮುದ್ರ. ಪರಮಾತ್ಮ ಮಧುಧಿ. ಮಧುಧಿ ಅಂದ್ರೇನು? ಮಧು ಅಂದರೆ ಆನಂದ, ಆನಂದ ನಿಧಿ, ಆನಂದ ಸಾಗರ, ಪರಿಪೂರ್ಣ ಗುಣಾರ್ಣವಾಯ. ಮದಧಿ ಮದಧಿಹಿ ಮಧ್ವಿತಿ ಪ್ರೋಕ್ತೋ ಅಂದರೆ ಮಧು ಶಬ್ದಕ್ಕೆ ಮದಧಿ ಅಂತ ಅರ್ಥ. ಮದ ಅಂದರೆ ಆನಂದ ಅಂತ ಅರ್ಥ. ಆನಂದದ ನೆಲೆ. ಒಂದೇ ಬಂದೆಂ ಸದಾನಂದಂ ವಾಸುದೇವಂ ನಿರಂಜನಂ. ಆ ಇತ್ಯಾದಿ ಇತಿ ಆಧಿಕ್ಯಮುದ್ದಿಷ್ಟಂ ಮದ್ ಜ್ಞಾನ ಮುಂದೆಲ್ಲ ಬಿಡಿಸ್ತಾರದು. ಆ ಇತಿ ಆಧಿಕ್ಯಮುದ್ದಿಷ್ಟಂ ಜ್ಞಾನತೋ ಮದ್ಜ್ಞಾನ ತತಿರುಚ್ಯತೆ. ಆಮೇಲೆ ತದ್ವತ್ತ ತತಿರುದ್ದಿಷ್ಟ ತೇನ ಅನುಭವ ಈರಿತಃ. ಆ ಇತಿ ಆಧಿಕ್ಯಮುದ್ದಿಷ್ಟಂ. ಆ ಶಬ್ದಕ್ಕೆ ಅಧಿಕ ಅಂತ ಅರ್ಥ ಇದೆ. ಅಧಿಕ ಅಂತ ಅರ್ಥ ನೆನಪಿರ್ಬೇಕು. ಆ ಶಬ್ದಕ್ಕೆ ಎಲ್ಲ ಕಡೆ ಅಧಿಕ ಅಂತ ಅರ್ಥ ಅಲ್ಲ, ಕೆಲವು ಕಡೆ ಅಧಿಕ ಅಂತ ಅರ್ಥ. ಅಕ್ಷರ ಅಂತ ಬಂದಾಗ ಆಚಾರ ಆ ಶಬ್ದಕ್ಕೆ ಅಧಿಕಂ ಕ್ಷರತಿ ಅಂತ ಅರ್ಥ ಬರೀತಾರೆ. ಗೊತ್ತಾಯ್ತಾ? ಅಧಿಕಂ ಕ್ಷರತಿ ಎಲ್ಲ ಕಡೆ ಅರ್ಥ ಮಾಡಬಾರ್ದು, ಇಲ್ಲಿ ಸಂದರ್ಭ ನೋಡಬೇಕು. ಆ ಸಮಯದಲ್ಲಿ ಅಧಿಕ ಅಂತ ಅರ್ಥ ಬರುತ್ತೆ. ಬೇರೆ ಕಡೆ ಅಂತ ಅಧಿಕ ಅಂತ ಅರ್ಥ. ಅಬ್ರಾಹ್ಮಣ ಅಂದ್ರೆ ಏನು? ಅಲ್ಲ ಅಂತ ಅರ್ಥ. ಅಧಿಕ ದೊಡ್ಡ ಬ್ರಾಹ್ಮಣ ಅಂತ ಅರ್ಥ ಅಲ್ಲ. ಅಬ್ರಾಹ್ಮಣ ದೊಡ್ಡ ಬ್ರಾಹ್ಮಣ ಆಗೋದಿಲ್ಲ, ಅವನು ಬ್ರಾಹ್ಮಣನೇ ಆಗೋದಿಲ್ಲ. ಇಲ್ಲಿ ಹಾಗಲ್ಲ. ದೇವರಿಗೆ ಎಲ್ಲೆಲ್ಲಿ ಆ ಪದ ಯಾರಿಗೆ ಉಪಯೋಗಿಸಿದ್ದಾರೆ ನೋಡಿ ತಿಳ್ಕೋಬೇಕು. ಯಾರಿಗೆ ಉಪಯೋಗಿಸಿದ್ದಾರೆ ತಿಳ್ಕೊಂಡ್ಮೇಲೆ ಅರ್ಥ ಏನು ಮಾಡಬೇಕು ಗೊತ್ತಾಗುತ್ತೆ. ಐತಿ ಆಧಿಕ್ಯ ಮುದ್ದಿಷ್ಟಂ ಮದ್ ಜ್ಞಾನತತೆ ರುಚ್ಯತೆ. ಮದ್ ಅಂದ್ರೆ ಮಧು. ಮಧು ಆ ಮಧು ಆ ಮಧು. ಆ ಅಂದ್ರೆ ಅಧಿಕ, ಮಧು ಅಂದ್ರೆ ಆನಂದ. ದೇವರಲ್ಲಿ ಎಷ್ಟು ಆನಂದ ಇದೆ? ಅಧಿಕ ಆನಂದ ಇದೆ. ಎಷ್ಟು ಆನಂದ? ಆನಂದಮಯ. ಎಷ್ಟೋ ಕೊನೆಗೆ ಎಲ್ಲಿ ಬಂತದ್ದು? ಅವ್ರಿಗೆ ದುಡ್ಡು ಜಾಸ್ತಿ ಇದೆಯಲ್ಲ, ಮನೆ ತುಂಬ ದುಡ್ಡೆ, ಮನೇಲಿರೋದೆಲ್ಲ ಏನು? ದುಡ್ಡೆ. ಅವಾಗ ಏನಾಗುತ್ತೆ? ಭಾರಿ ಎಂಬುದು ಅರ್ಥ, ಪ್ರಚುರ. ಪರಮಾತ್ಮ ಹಾಗಲ್ಲ. ಮತ್ತೆ ಎಕ್ಸಾಂಪಲ್ ಅಷ್ಟೇ ಅದು. ಪರಮಾತ್ಮ ಆನಂದ ಜಾಸ್ತಿ ಇದೆ ಅಂತ ಅರ್ಥ ಆಗುತ್ತೆ, ಮತ್ತೆ ಅಲ್ಲ, ಪೂರ್ಣ ಇದೆ. ಇಲ್ಲಿ ಅಧಿಕ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು? ಪೂರ್ಣ ಅಂತಾನೆ ಮಾಡಬೇಕು. ತದ್ವತ್ತ ತತಿರುದ್ದಿಷ್ಟ ತೇನ ಅನುಭವ ಈರಿತಃ. ತದ್ವತ್ತ ಅಂದರೆ ಹೊಂದಿರುವಿಕೆಗೆ ಏನಂತ ಕರೀತಾರೆ? ತತಿ ಅಂತ ಕರೀತಾರೆ. ತೇನ ಅನುಭವ ಈರಿತ ಅಂದರೆ ಆನಂದಾನುಭವ ಅಂತ ಅರ್ಥ. ಒಟ್ಟಿನ ಪರಮಾತ್ಮನ ಬಗ್ಗೆ ಏನು ಹೇಳಿದಾಗಾಯ್ತು? ಪೂರ್ಣಾನಂದಾನುಭವವಾನ್ ಅಂತ. ಪೂರ್ಣಾನಂದಾನುಭವವಾನ್, ಪೂರ್ಣಾನಂದವನ್ನು ಅನುಭವಿಸ್ತಕ್ಕಂಥವನು, ಅನುಭವಿಸ್ತಾ ಇರ್ತಕ್ಕಂಥವನು ಅಂತ ಅರ್ಥ. ಅಧಿಕೋ ಅನುಭವೋ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ ಸೋಯಂ ಮದ ಇತಿ ಪ್ರೋಕ್ತಃ ಸರ್ವಮ್ಮಿ ಸುಖ ಸಾಧನಂ. ಅಧಿಕೋ ಅನುಭವೋ ಯಸ್ಯ ಸರ್ವಸ್ಮಾದೀಪ್ಸಿತಾದಪಿ. ಅಂದ್ಕೊಂಡಷ್ಟು ಸಿಗುತ್ತೆ, ಪೂರ್ಣವಾದ ಸಿಗುತ್ತಲ್ಲ, ಅದೇನಂತ ಕರೀತಾರೆ ಗೊತ್ತಾ?
ಎಷ್ಟೇ ಇದ್ದರೂ ಕೂಡ ಸುಖ ಎಷ್ಟೇ ಇರ್ಬೋದು, ಸುಖ ಸಾಧನೆ ಎಷ್ಟೋ ಇದೆ. ಮನೆ ತುಂಬ ಅಡುಗೆ ಮಾಡಿದ್ದಾರೆ, ರೋಗ ತಿನ್ನಲಿಕ್ಕೆ ಬರೋದೆ, ನೋಡಿದರೆ ವಾಕರಿಕೆ ಬರುತ್ತೆ, ಉಪಯೋಗ ಇಲ್ಲ. ಸುಖ ಸಾಧನ ಅಂತ ಅರ್ಥ ಅಲ್ಲ, ಅನುಭವಿಸೋ ಯೋಗ್ಯತೆ ಇದ್ದರೆ ಅಷ್ಟೇ. ಅದು ಇದೇನಂದ್ರೆ ಸುಖಾನುಭವಿ ಆದ್ದರಿಂದ ಏನು ನಮಗೆಲ್ಲ ಹಾಗಲ್ಲ. ಪರಮಾತ್ಮ ಎರಡಾಗಿದ್ದಾನೆ, ಸುಖಿಯಾಗಿದ್ದಾನೆ, ಸುಖ ಸಾಧನ ಆಗಿದ್ದಾನೆ. ಮುಕ್ತನಿಗೇನು ಸಾಮರ್ಥ್ಯ ಇಲ್ಲ, ಸುಖಿಯಾಗಿದ್ದಾನೆ, ಆದರೆ ಮುಕ್ತಿ ಕೊಡೋ ಶಕ್ತಿ ಅವನಿಗಿಲ್ಲ. ಅರ್ಥ ಆಯ್ತಾ? ಈಗ ಈ ಡಿಫ್ರೆನ್ಸ್ ಗೊತ್ತಾಗ್ಬಿಟ್ರೆ ಆಗ ಮುಕ್ತ ಶಬ್ದಕ್ಕೆ ಅರ್ಥ. ಮುಕ್ತನ ಏನೋ ತಿಳ್ಕೊಂಡ್ಬಿಡ್ತಾರೆ, ಏನೋ ತಿಳ್ಕೊಳಕ್ಕೆ ಹೋಗಬೇಡಿ, ಇಷ್ಟೇ ಅರ್ಥ. ಅಧಿಕಾನಂದವಾನ್ ಪರಮಾತ್ಮ, ಇಲ್ಲಿ ಅಧಿಕ ಶಬ್ದ ಪೂರ್ಣ ಅಂತಾನೆ ಅರ್ಥ. ಅಧಿಕ ಶಬ್ದ ಪೂರ್ಣ ಹೇಗಾಗುತ್ತೆ ಅಂದರೆ ನಿರವಧಿಕ. ಅವಾಗೇನಾಗುತ್ತೆ? ಅಧಿಕ ಅಂದರೆ ನಿರವಧಿಕ. ನಿರವಧಿಕ ಅಂದ್ರೇನು? ಅನ್ಲಿಮಿಟೆಡ್, ಅಲ್ಟಿಮೇಟ್ ಗ್ರೇಟ್ನೆಸ್, ಅಲ್ಟಿಮೇಟ್ ಗ್ರೇಟ್ನೆಸ್, ಪೂರ್ಣ. ಅಧಿಕ ಅಂದರೆ ಅತ್ಯಧಿಕ. ಆ ಅಧಿಕ, ಅತ್ಯಧಿಕ. ಅತ್ಯಧಿಕ ಅಂದರೂ ಗ್ಯಾಪ್ ಉಳ್ಕೊಡುತ್ತೆ. ನಿರವಧಿಕ ಅಂದ್ರೇನು? ಸಾಕಾಷ್ಟ ಸಾಪರ, ಇನ್ನು ಚಾನ್ಸೇ ಇಲ್ಲ, ಅದು ಪೂರ್ಣ. ದೇವರ ಅರ್ಥ ಮಾಡ್ಕೋಬೇಕು. ನಮಗಿಂತ ಜಾಸ್ತಿ ಆನಂದ ಅಂತ ಅರ್ಥ ಮಾಡ್ಕೋಬಾರ್ದು. ಆನಂದ ಪೂರ್ಣ. ನಮ್ಮೊಂದು ತಂಬಿಗೆ ನೀರು, ಒಂದು ಚಮಚೆ ನೀರು ಸಮುದ್ರದ ಮುಂದೆ ಏನಾಗುತ್ತೆ? ಚಮಚೆ ತುಂಬ ಇದೆ, ಪೂರ್ಣ ಅಷ್ಟೇ ಹೊರತು ಆ ಪೂರ್ಣಕ್ಕೆ ಈ ಪೂರ್ಣಕ್ಕೂ ಬಹಳವೇ. ಪೂರ್ಣದಲ್ಲೂ ಕೂಡ ಏನಿದೆ? ತಾರತಮ್ಯ. 100% ಸರ್ಕಲ್. 2 ಇಂಚ್ ಸರ್ಕಲ್ಲು, 1 ಸೆಂಟಿಮೀಟರ್ ಸರ್ಕಲ್ 100% ಸರ್ಕಲ್ಲೇ. ಅದು ಕಿಲೋಮೀಟರ್ ಸರ್ಕಲ್ ಏನಾಯ್ತದ? ಏರಿಯಾ ಎಷ್ಟಾಯ್ತು ಈಗ? ತುಂಬ ಚಿಕ್ಕದಾಯ್ತು. ದೇವರ ಇದಕ್ಕಂತೂ ಇಮ್ಯಾಜಿನ್ ಮಾಡಿ, ಮಹಾಲಕ್ಷ್ಮಿ ಆನಂದನೇ ದೇವರ ಆನಂದ ಏನಾಗುತ್ತೆ? ಇದಾಗತ್ತೆ. ಇದು ಅರ್ಥ ಮಾಡ್ಕೊಂಡಾಗ ದೇವ್ರ ಮಹಿಮೆ ಇವೆಲ್ಲ ಎಂಡಾಗೋದು ಕೊನೆಗೆ ದೇವ್ರ ಮಹಿಮೆ ಅಲ್ಲಿಗಿರಲಿ. ನಾಳೆ ಅಂತ ಮುಂದುವರ್ಸ. ಮಧು ಇದ್ದ ಅಂದರೆ ಇದೆಲ್ಲರೇ ತಿಳಿಯುತ್ತಾ, ಎಲ್ಲರೇ ತಿಳಿತಕ್ಕಂಥದ್ದಲ್ಲ. ಯಾಕೆ? ಆನಂದ ಕಾಣಿಸೋ ದುಡ್ಡೇ ನೋಡ್ದಿದ್ದವನಿಗೆ ಕೆಲವೆಲ್ಲ 100 ರೂಪಾಯಿ ಭಾರಿ ಹೈಯೆಸ್ಟ್ ನೋಡಿ ಲೆಕ್ಕ, ಬೇರೆ ಗೊತ್ತಿರೋದಿಲ್ಲ ಅವರಿಗೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ